ಇಲ್ಲ ಸರ್, ಈ ಕಾರ್ಯಕ್ರಮದ ಉದ್ದೇಶನೇ ಅದು ಶಾಸಕರಿಗೂ ಸವಾಲಿರುತ್ತೆ. ಜನ ಅನ್ಕೊಂಡಷ್ಟು ಈಸಿ ಅಲ್ಲ. ಅದರಲ್ಲೂ ಪ್ರೆಸೆಂಟ್ ಇರುವಂತ ಸರ್ಕಾರ ಸಂದರ್ಭದಲ್ಲಿ ಅನುದಾನ ತರಕ್ಕೆ ಓಡಾಡಬೇಕು. ಕ್ಷೇತ್ರದಲ್ಲಿ ಎಷ್ಟು ದಿನ ಮೀಸಲಿಡ್ತೀರಾ ಸರ್ ವಾರದಲ್ಲಿ ಕ್ಷೇತ್ರಕ್ಕೆ ಅಂತ? ಸರ್, ನಾನು ಹಾಸನಲ್ಲೇ ನಾನು ವಾಸ ಮಾಡ್ತಿರೋದು, ಹಾಗಾಗಿ ನಾನು ಬೆಂಗಳೂರಿಗೆ ಹೋಗೋದು ಭಾಳ ಕಮ್ಮಿ. ನಾನು ಏನು ಕಮಿಟಿ ಮೀಟಿಂಗ್ ಇರುತ್ತೆ, ಆಗ ಹೋಗ್ತೀನಿ. ಪ್ರತಿ ಗುರುವಾರ ನನಗೆ ಬೆಂಗಳೂರು ಕಮಿಟಿ ಮೀಟಿಂಗ್ ಇರುತ್ತೆ. ಆದರೂ ಕೂಡ ತುರ್ತಾಗಿರೋಂಥ ಸಂದರ್ಭ, ಕೆಲಸ ಕಾರ್ಯಗಳು, ನಾಳೆ ಗುರುವಾರ ಏನೋ ಒಂದು ಭಾಳ ಮುಖ್ಯವಾದ ಒಂದು ಕಾರ್ಯಕ್ರಮಗಳು ಏನಾದ್ರು ಇದ್ರೆ, ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಯಾವುದೋ ಒಂದು ಬೇರೆ ಗುದ್ಲಿ ಪೂಜೆ ಇರ್ಬೋದು, ಬೇರೆಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಹೋಗಲ್ಲ. ಅದು ಬಿಟ್ಟರೆ ನಾನು ಹಾಸನಲ್ಲೇ ಇರೋದು, ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು. ಹಾಗಾಗಿ ನಾನು ಎಲ್ಲೂ ಭಾಳಷ್ಟು ಕಮ್ಮಿ ಹೋಗೋದು. ಉಸ್ತುವಾರಿ ಸಚಿವರು ಎಲ್ಲ ಶಾಸಕರಿಗೆ ಸ್ಪಂದಿಸ್ತಾರ? ಹೆವಿ ಕಾಂಟ್ರವರ್ಸಿ ಆಯ್ತಿರ್ತಾರೆ ಹಾಸನದಲ್ಲಿ. ಇಲ್ಲ, ಉಸ್ತುವಾರಿ ಸಚಿವರು ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಒಟ್ಟಿಗೆ ಶಾಸಕರಾಗಿದ್ದವರು 2008ರಿಂದ ಭಾವಿಸ್ತೀನಿ. ಓಕೆ. ಹಾಗಾಗಿ ನನ್ನ ಕೆಲಸ ಕಾರ್ಯಗಳು ಆ ಥರದ್ದೇನಿದೆ. ಈ KDP ಮೀಟಿಂಗು ಮತ್ತೊಂದು ಮಗದೊಂದು ಚರ್ಚೆ ಮಾಡ್ತೀವಿ. ಅಭಿವೃದ್ಧಿ ಆಗುತ್ತೆ. ಎಲ್ಲ ಶಾಸಕರದ ಕಷ್ಟ ಸುಖಗಳನ್ನ ಕೇಳ್ತಾರೆ, ಮಾಡ್ತಾರೆ, ಕೆಲಸಗಳಿಗೆ ಭಾಗಿಯಾಗ್ತಾರೆ. ನನ್ನ ಒಂದು ವೈಯಕ್ತಿಕವಾಗಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕೆಲಸಗಳು ಕೇಳ್ತಾ ಇರ್ತೀವಿ, ಕೆಲಸಗಳಾಗ್ತಾ ಇರುತ್ತೆ ಸರ್. ನಾನು ಪ್ರತಿಯೊಂದು ಮೀಟಿಂಗು ಕೂಡ ಹೋಗ್ತೀನಿ. KDP ಮೀಟಿಂಗ್ ಇರ್ಬೋದು, ಅದಕ್ಕೆ ಹೋಗ್ತೀನಿ ಸರ್. ಆ ಥರದ್ದು ಈ 2 ವರ್ಷದಲ್ಲಿ ಓಕೆ ಏನೋ ಮಾಡ್ತಾ ಇದ್ದೀನಿ ಅಂತ ಖುಷಿಯಾಗಿ ಹೋಗ್ತಾ ಇದ್ದೀರಿ ಸರ್? ಅಂದರೆ ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀನಿ ಅನ್ಸುತ್ತಾ, ಅಥವಾ ಯಾಕೋ ಏನೋ ಕೈ ಕಟ್ಟಾಗ್ತಂಗೆ ಆಗ್ತಾ ಇದೆ, ಇನ್ನು 3 ವರ್ಷದಲ್ಲಿ ಅದನ್ನ ಸರಿ ಮಾಡ್ಕೋಬೇಕು ಆ ಥರ ಏನೋ ಅನ್ನಿಸ್ತಿದೆ? ಸರ್, ಅದೇ ನನಗೆ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ನನಗೆ ಸ್ವಲ್ಪ ಕೈ ಕಟ್ಟಾಗ್ತಂಗೆ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅನುದಾನ ಒಂದು ಕೊರತೆಯಿಂದ. ಆದರೂ ಎಲ್ಲ ಒಂದು ಕಡೆ ಧೈರ್ಯ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಅನುದಾನವನ್ನು ತಂದು ಕೆಲಸ ಮಾಡ್ತೀವಿ ಅಂತ ಭರವಸೆ 100ಕ್ಕೆ 100 ಭಾಗ ಮಾಡ್ತೀವಿ. ನೀವು ಫಸ್ಟ್ ಟೈಮ್ ಗೆದ್ದಿರೋದ್ರಿಂದ ಕೇಳ್ತಾ ಇರೋದು, ಯುವಕರು ರಾಜಕೀಯಕ್ಕೆ ಬರಬೇಕಾ ಸರ್? ಖಂಡಿತ ಬರ್ಬೇಕು ಸರ್. ಯಾಕಂದರೆ ಯುವಕರು ರಾಜಕೀಯಕ್ಕೆ ಬಂದಾಗಲೇ ಒಂದು ಬದಲಾವಣೆ, ಹೊಸದಾಗಿ ಒಂದು ಇದನ್ನು ಮಾಡಬೇಕಾಗುತ್ತೆ. ಕ್ರಾಂತಿಕಾರಿಗಳಂಥ ಕೆಲಸಗಳನ್ನ ಮತ್ತು ಭ್ರಷ್ಟಾಚಾರವನ್ನು ಒಂದು ಹೊರಗಾಡಿಸೋಕ್ಕೆ ಕಾರ್ಯಕ್ರಮಗಳು ಬೇಕಾಗುತ್ತೆ. ತಮ್ಮ ಮೂಲಕ ತಮ್ಮ ವಾಹಿನಿ ಮೂಲಕನೂ ನಾನು ಎಲ್ಲ ಯುವಕರಿಗೂ ಮತ್ತು ಇದಕ್ಕೂ ಸಮೂಹಕ್ಕೆ ನಾನು ಹೇಳೋದು ಬಯಸ್ತೇನೆ. ಎಲ್ಲ ಒಂದು ಕಡೆ ರಾಜಕೀಯಕ್ಕೂ ಕೂಡ ತಾವೆಲ್ಲ ಬಂದು ತಮ್ಮ ಅನಿವಾರ್ಯತೆ ಭಾಳಷ್ಟಿದೆ. ಹಾಗಾಗಿ ಅದೊಂದು ಮತ್ತು ಇನ್ನೊಂದು ತಮ್ಮ ಮೂಲಕ ಹೇಳಬೇಕು, ಪ್ರತಿಯೊಂದು ಹಳ್ಳಿಲೂ ಕೂಡ ನಾನು ನೋಡ್ತಾ ಇರ್ತೀವಿ, ದೇವಸ್ಥಾನವನ್ನ 3-4 ದೇವಸ್ಥಾನ ಹೌದೌದು ಪೂಜೆ ಮಾಡೋಕ್ಕೆ ಯಾರೂ ಇರಲ್ಲ. ಆದರೆ ಸ್ಕೂಲಲ್ಲಿ ಅಂಗನವಾಡಿ ಮತ್ತು ಶಾಲೆಗಳು ಬಹಳ ದುಸ್ಥಿತಿಯಲ್ಲಿ ಇರುತ್ತೆ. ಆದ್ರೂ ಕೂಡ ದೇವಸ್ಥಾನ, ಪ್ರತಿಯೊಂದು ಏನಾದ್ರು ಸಮುದಾಯ ಭವನ ಇರ್ಲಿ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ. ಅದ್ರಲ್ಲೊಂದ್ ಕಡೆ ದೇವಸ್ಥಾನಗಳನ್ನು ಬೇಡ ಅಂತ ಹೇಳಲ್ಲ. ನಮಗೆ ಯಾವುದು ಒಂದು ದೇವರು ಇಲ್ಲ 2 ದೇವ್ರು ಮಾಡಿ ದೇವಸ್ಥಾನ ಮಾಡೋಂಥ ಇದು ಮಾಡಬೇಕು. ಶಾಲೆಗಳಿಗೆ ನಾವು ನಮ್ಮ ಕೈಲಾಗಿಂತ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ದುಸ್ಥಿತಿಯಲ್ಲಿರುವಂಥ ಶಾಲೆಗಳಿಗೆ ಇಲ್ಲೊಂದ್ ಕಡೆ ದೇವಸ್ಥಾನಗಳಿಗೆ ಬರ್ತಾರೆ, ಮತ್ತು ಯಾವುದೋ ಏನೋ ಒಂದು ಹಬ್ಬ ಹರಿದಿನಗಳಿದ್ರೆ ಬಂದು ನಮಗೆ DJ ಸೆಟ್ ಕೊಡ್ಸಿ, ಅದ್ ಕೊಡ್ಸಿ ತಮಟೆ ಇದನ್ನ ಕೊಡ್ಸಿ, ಡೋಲ್ ಸೆಟ್ನ ಕೊಡ್ಸಿ ಅಂತಾರೆ. ಆದ್ರೆ ಯಾರು ಕೂಡ ಶಾಲೆ ದುಸ್ಥಿತಿಲಿದೆ, ನಾವು ಇದೇ ಹಣವನ್ನು ಅದಕ್ಕೆ ಉಪಯೋಗಿಸ್ಕೋಬಹುದು. ಅದು ಕೂಡ ಎಲ್ಲೋ ಒಂದ್ ಕಡೆ ನಾನು ಅದನ್ನು ಕೂಡ ಯುವಕರಿಗೆ ಹೇಳಕ್ ಬಯಸ್ತೇನೆ. ನಾವು ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ ನಾವು ಬಹಳ ಒತ್ತಡ ಕೊಡಬೇಕು. ಯಾಕೆಂದ್ರೆ ಎಲ್ಲೊಂದ್ ಕಡೆ ಆರೋಗ್ಯ ಮತ್ತು ಶಿಕ್ಷಣ ನಮಗೆ ಮುಖ್ಯ. ಹಾಗಾಗಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ, ದೇವಸ್ಥಾನ ಬೇಡ ಅಂತ ಹೇಳಲ್ಲ, ದೇವಸ್ಥಾನ ಇರಬೇಕು. ಫಸ್ಟ್ ಆಪ್ಷನ್ ಶಿಕ್ಷಣ, ಶಾಲೆ ಇರಬೇಕು, ಪ್ರತಿ ಮಕ್ಕಳು ಸ್ಕೂಲಿಗೆ ಬರಬೇಕು, ಆ ನಂತರದಲ್ಲಿ ಗುಡಿ ಕಟ್ಟಿಸ್ಕೊಳ್ಳೋಣ ಅಂತ. ತುಂಬಾ ನಿರೀಕ್ಷೆ ಇದೆ ಸರ್. ಪ್ರಾದೇಶಿಕ ಪಕ್ಷವಾಗಿ JDSಗೆ ಇರುವಂತ, ಅಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅತಿ ದೊಡ್ಡ ರೆಸ್ಪಾನ್ಸು. ಈಗ JDS ಅನ್ನ ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ಯಂಗ್ಸ್ಟರ್ಸ್ ಮೇಲೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೇಗೆ ಸರ್, ನಿಮ್ಮದೇ ಆದ ಒಂದು ಎಲ್ಲರೂ ಚರ್ಚೆ ಮಾಡ್ತಾ ಇರ್ತೀರಾ? ಯಾಕಂದ್ರೆ 3 ಸಲ ಸೋತರು, ನಿಖಿಲ್ ಅವ್ರ ಸ್ಪಿರಿಟ್ ಕಡಿಮೆ ಆಗಿದೆ. ಅವ್ರ ಭಾಷಣಗಳನ್ನ ನೋಡೋರು ಗೊತ್ತಾಗುತ್ತೆ, ಅವ್ರ ಓಡಾಟ ನೋಡೋರು ಗೊತ್ತಾಗುತ್ತೆ. ಆದ್ರೆ ಈ ಪ್ರೊಟೆಸ್ಟ್ಗಳು ಮಗದೊಂದು ಕೇವಲ ಫ್ರೀಡಂ ಪಾರ್ಕ್ಗೆ ಸೀಮಿತ ಆಗುತ್ತಾ ಅಥವಾ ತಾಲೂಕು ಮಟ್ಟದಲ್ಲಿ ಆಗುತ್ತಾ? ಇಲ್ಲ ಸರ್, ಕುಮಾರಣ್ಣವ್ರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಮತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಇರ್ಬೋದು, ತಮಗೆ ಗೊತ್ತಿದೆ ಇವತ್ತು ಪ್ರಾದೇಶಿಕ ಪಕ್ಷ ಇವತ್ತು ಕಟ್ಟೋದು ಮತ್ತು ಬೆಳೆಸೋದು ಮತ್ತು ನಾವು ನಡೆಸ್ಕೊಂಡು ಹೋಗೋದು ಭಾಳಷ್ಟು ಕಷ್ಟ ಇದೆ. ಇವತ್ತು ಆಂಧ್ರ ಮತ್ತು ತೆಲಂಗಾಣ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅವ್ರದ್ದೇ ಅಂತ ಪ್ರಾದೇಶಿಕ ಪಕ್ಷ ಕಟ್ಟಿಸಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಕುಮಾರಣ್ಣವರು ಹಲವಾರು ಬಾರಿ ಹೇಳ್ತಾ ಇರ್ತಾರೆ, ಮಾಧ್ಯಮದ ಮೂಲಕ ಹೇಳ್ತಾ ಇರ್ತಾರೆ, ಕನ್ನಡದ ಜನತೆ ನಾಡಿ ಮಿಡಿತ ಗೊತ್ತಾಗದೆ ಪ್ರಾದೇಶಿಕ ಪಕ್ಷದವ್ರಿಗೆ. ಕನ್ನಡದ ಒಂದು ಸಮಸ್ಯೆ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು, ಭಾಷೆಯ ಸಮಸ್ಯೆ ಇರ್ಬೋದು, ಪ್ರತಿ ವಿಚಾರದಲ್ಲೂ ಕೂಡ ಕುಮಾರಣ್ಣವ್ರು ಹೇಳ್ತಾ ಇರ್ತಾರೆ, ನನಗೆ ಒಂದೇ ಒಂದು ಅವಕಾಶ ಕೊಡಿ, ಸಂಪೂರ್ಣವಾಗಿ 5 ವರ್ಷ ಅಧಿಕಾರ ಮಾಡಲಿಕ್ಕೆ ನಮ್ಮ ಪ್ರಾದೇಶಿಕ ಪಕ್ಷ ಜನತಾದಳಗಳು ಅಧಿಕಾರ ಕೊಟ್ಟು ತೋರಿಸಿ, ರೈತರಿಗಾಗಲಿ, ದಿನದಲ್ಲಿತರಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಸಹಕಾರ ಕೆಲಸ ಕಾರ್ಯಗಳಿರ್ಬೋದು, ಅವರ ಒಂದು
ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಏನು ನಮ್ಮ ಪ್ರಾದೇಶಿಕ ಪಕ್ಷ ಬಹಳ ಮುಖ್ಯ. ಇವತ್ತು ರೈತರ ಸಾಲ ಮನ್ನಾ ಆಗಿರ್ಬೋದು, ಸರಾಯಿ ಇದು ಆಗಿರ್ಬೋದು, ಹೌದು, ನಿಷೇಧ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕುಮಾರಣ್ಣ ಅವ್ರದಂತ ಕೊಡುಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಇದೆ. ಇವತ್ತು ತಮಗೆ ಗೊತ್ತಿದೆ, ಕಾವೇರಿ ವಿಚಾರವಾಗಿ ಇಶ್ಯೂ ಬಂದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ವಿಚಾರ ಗೊತ್ತಿರೋದು. ಹೌದು, ಮೊನ್ನೆನೂ ಕೂಡ ಕಾವೇರಿ ವಿಚಾರವಾಗಿ ನಾವು ಮತ್ತು ಸಮನ್ವಯ ನಮ್ಮ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಇದೊಂದು ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ 1 ವರ್ಷದಿಂದ ಬಿಜೆಪಿ ಶಾಸಕರೇ ನನ್ನ ಎದುರುಗಡೆ ಹೇಳ್ತಾ ಇದ್ರು, ಕುಮಾರಣ್ಣ ಅವರು ಅಂಕಿಅಂಶ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾರೆ. ತಮಿಳುನಾಡಿಗೆ ಎಷ್ಟು ಹೆಕ್ಟೇರ್ಗೆ ನೀರು ಹೋಗ್ತದೆ, ಎಷ್ಟು ನೀರು ಬೇಕಾಗಿದೆ ಅವ್ರಿಗೆ, ನಮ್ಮ ರಾಜ್ಯದಿಂದ ಯಾರು ಕಾಂಗ್ರೆಸ್ ಪರವಾಗಿ ಆಡಳಿತ ಪಕ್ಷದ ಪರವಾಗಿ ಯಾರು ಮಿನಿಸ್ಟ್ರು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ, ನಮ್ಮಿಂದ ಲಾಯರ್ಗಳು ಯಾರು ಹೋಗ್ತಾ ಇದ್ದಾರೆ. ಈ ಹಲವಾರು ವಿಚಾರಗಳನ್ನ ನಮ್ಮ ಕುಮಾರಣ್ಣವರು ನಮ್ಮ ಪ್ರಾದೇಶಿಕ ಪಕ್ಷ ಇದಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಕೆಲವೊಂದು ಕಡೆ ಪ್ರಾದೇಶಿಕ ಪಕ್ಷ ಅನಿವಾರ್ಯ ನಮ್ಮ ಕರ್ನಾಟಕಕ್ಕೆ. ಒಂದು ಬಾರಿ ಕುಮಾರಣ್ಣವ್ರಿಗೆ 5 ವರ್ಷ ಅವ್ರಿಗೆ ಅಧಿಕಾರನ ಕೊಟ್ಟು ನೋಡಬೇಕು ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಪ್ರಾದೇಶಿಕ ಪಕ್ಷ ಬಹಳಷ್ಟು ಒಂದು ಏನೋ ನಾ ಹೇಳಿದ್ನಲ್ಲ ನಿಮಗೆ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಇವತ್ತೆಲ್ಲ ಅಭಿವೃದ್ಧಿ ಹೊಂದ್ತಾ ಇದೆ. ಇವತ್ತೆಲ್ಲೊಂದು ಕಡೆ ಕರ್ನಾಟಕ ಒಂದು ಬಾರಿ ಇದಾಗಿ ನಮ್ಗೆ ಅಧಿಕಾರ ಕೊಟ್ಟರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಗಳನ್ನ ಅಭಿವೃದ್ಧಿಯನ್ನ ಕುಮಾರಣ್ಣವ್ರು ಮಾಡ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.